ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಂಗಳೂರು ಬಾಂಗಡೆ, ನಿಮ್ಮ ಕಡೆ ಮಂಗಳೂರು ಬನ್ಸ್ ಉಂಟಲ್ಲ, ಭಾರಿ ಚಂದ ಉಂಟು ಮರೆ. ಪರಿಯಮ್ಮ ಮಾಡಿಸಿದ್ರೆ ಇನ್ನೂ ಚಂದ ಇರ್ತಿತ್ತು. ಸುಮ್ಮನೆ ರೀ ಸರ್, ನಿಮ್ಮನ್ನು ಮದುವೆ ಕರೆದಿದೆ ದೊಡ್ಡ ವಿಷಯ. ನೀನನ್ನು ಮದುವೆ ಕರ್ಕೊಂಡ್ ಬಂದಿರೋದೇ ನಾನು, ನನಗೆ ಕೌಂಟರ್ ಕೊಡ್ತೀಯಾ? ನೀವ ಇಲ್ವಲ್ಲ? ರಿವರ್ಸ್ ಕೌಂಟ್ರ್. ಬಾ ಬಾ, ಬುಲೆಟ್ ಅಲ್ಲಿ ಹೋಗ್ಬೇಕಾರೆ ವೀಲಿಂಗ್ ಮಾಡಿ ಹಿಂದೆಗಡೆ ಹಂಗೆ ಬೀಳ್ಸ್ಬಿಟ್ಟಿದ್ದೀನ. ಕಾಂತ, ಮೊದಲು ಗಾಡಿ ಸ್ಟ್ಯಾಂಡ್ ತೆಗಿಯಕ್ಕಾಗತ್ತ ನೋಡಿ. ಸಾರ್ಥಕ್ ಸರ್, ಫಸ್ಟ್ ಆಫ್ ಆಲ್ ಈ ಸೀನಲ್ಲಿ ನಿಮ್ ಡೈಲಾಗೇ ಇಲ್ಲ. ಡೈಲಾಗ್ ಹೊಡಿಬೇಕು ಅಂತ ಇಂಪ್ರವೈಸ್ ಮಾಡ್ಕೊಂಡು ನನ್ನ ಮಕ್ಕರ್ ಮಾಡ್ಬಿಡಿ. ನಾ ಇದನ್ನ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ, ಇವಾಗ ಕಷ್ಟ ಆಯ್ತು ಅಷ್ಟೇ. ಮಾಪ ಹೋಗಿ ಬರ್ತೀವಿ. ಅಲ್ವಾ ಬಾ. ಇರಲಿ ಪರವಾಗಿಲ್ಲ, ಪರವಾಗಿಲ್ಲ. ಒಳ್ಳೇದಾಗಲಿ. ದೇವ್ರು 100 ವರ್ಷ ಸುಖವಾಗಿರಿ. ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಕೀರ್ತಿ ತರವಾಗಿ ನಡ್ಕೊಂಡು. ಅದಿತಿ, ಗಂಡನ ಹೆಸರು ಗಂಡನ ಮನೆಯವ್ರ ಹೆಸರು ಬೆಳಗೋ ಹಾಗೆ ನಡ್ಕೊಳ್ಳಮ್ಮ. ಅಲ್ಲಿ ಯಾವುದೇ ಕಾರಣಕ್ಕೂ ಗಂಡನ ಮನೆಯವ್ರ ಕಳಂಕ ಬರೋ ಹಾಗೆ ನಡ್ಕೋಬೇಡ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಅಪ್ಪ, ಆ ಮಾತಲ್ಲ ಯಾಕೆ? ಜೀವನ ಅನ್ನೋ ರಾಟೆ ತುಳಿದಷ್ಟು ವೇಗವಾಗಿ ಸಾಗುತ್ತೆ ಅನ್ನೋದು ನಿಜ. ಸಮಯ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನೆನ್ನೆವರೆಗೂ ನೀನು ಲಂಗ ಹಾಕ್ಕೊಂಡು ತಿರುಗಾಡ್ತಾ ಇದ್ದಿದ್ದು ಹುಡುಗಿ ಇವತ್ತು ಮದುಮಗಳ ವೇಷದಲ್ಲಿ ನಿಂತಿದೆ ಅಂದರೆ ನೋಡೋಕೆ ತುಂಬ ಸಂತೋಷ ಆಗ್ತಿದೆಯಲ್ಲ. ಮೊನ್ನೆ ನಿಮ್ಮ ಅಕ್ಕಂದ್ರೆ ಮದುವೆ ಮಾಡಿದ್ವಿ ಅಂತ ಅನ್ನಿಸ್ತಿದೆ. ಆ ನೆನಪೇ ಇನ್ನೂ ಮಾಸಿಲ್ಲ. ಈಗ ನಿನ್ನ ಮದುವೆ ಮಾಡ್ತಾ ಇದ್ದೀವಿ. ನಿನ್ನನ್ನು ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಕಳಿಸೋವಾಗ ಮನಸ್ಸಿಗೆ ಏನೋ ಒಂಥರ ಸಂಕಟ ಆಗ್ತಾ ಇದೆ ಕಡೆ. ಚೆನ್ನಾಗಿರೋ ಪುಟ್ಟ. ಅದಕ್ಕೆ ಧ್ರುವ 100 ವರ್ಷ ಚೆನ್ನಾಗಿ ಥ್ಯಾಂಕ್ ಯು ಬಾವ. ನಿಮ್ಮೆಲ್ಲರ ಆಶೀರ್ವಾದ ಇದ್ಮೇಲೆ ನಾವು ಖುಷಿಯಾಗೇ ಇರ್ತೀವಿ. ಅದಿತಿ, ನಿನ್ನ ಮದುವೆ ನಿನ್ನ ಇಷ್ಟದ ಪ್ರಕಾರನೇ ಆಗಿದೆ. ಇನ್ಮೇಲಿಂದ ರಾಜಣ್ಣನ ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಯ್ತಾ? ನಾದ್ನಿ ಧ್ರುವ, ಇಷ್ಟೆಲ್ಲ ಸರ್ಕಸ್ ಆದಮೇಲೆ ಇಷ್ಟಪಟ್ಟಂಗೆ ಮದುವೆ ಆಗಿದ್ದೀರ. ಖುಷಿಯಾಗಿ. ಇಬ್ರು ಸಂತೋಷವಾಗಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಬಾವಾ. ಥ್ಯಾಂಕ್ಸ್ ಅಕ್ಕ. ಜೀವನ ಅನ್ನೋದು ಅಲೆಗಳಿಲ್ದಿರೋ ಸಮುದ್ರ ಇದ್ದ ಹಾಗೆ.
ಯಾವ ಅಲೆ ಬಂದು ನಮ್ಮನ್ನು ದಡ ಮುಟ್ಸಲ್ಲ. ನಮ್ಮ ಪರಿಶ್ರಮದಿಂದ ನಾವು ದಡ ಸೇರಬೇಕು. ಮಕ್ಕಳ, ನೀವಿಬ್ರು ಒಬ್ರನ್ನೊಬ್ರು ಕೈ ಬಿಡದೆ ಜೊತೆಯಾಗಿ 100 ವರ್ಷ ಖುಷಿ ಖುಷಿಯಾಗಿ ಬಾಳಿ. ಆಶೀರ್ವಾದ ಮಾಡೋಷ್ಟು ದೊಡ್ಡವನಲ್ಲ ಅಂತ ಹೇಳಕ್ ಬಂದೆ ಸಾರ್ಥಕ್ ಸರ್. ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕ್ಬಿಡ್ತೀರಾ ನೀವು. ಮೇಡಮ್, ಧ್ರುವ ಸರ್ನ ಆದಷ್ಟು ಬೇಗ ರೆಡಿ ಮಾಡಿ. ಮುಂದಿನ ವರ್ಷ ಪ್ರೋ ಕಬಡ್ಡಿ ಲೀಗ್ಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಿತಿ, ಇಷ್ಟು ವರ್ಷ ನಿನ್ನ ಫ್ರಾಕ್ ಹಾಕೊಂಡ್ ಮಾಡೋ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ. ಆದ್ರೆ ಆಗ್ಲೇ ಮದುವೆ ಆಗಿ ಧ್ರುವನ್ ಜವಾಬ್ದಾರಿ ಬೇರೆ ತಗೊಳ್ತಿದ್ಯಾ. ಆಲ್ ದಿ ಬೆಸ್ಟ್. ಅದಿತಿ, ಫಸ್ಟ್ ಟೈಮ್ ನೀನು ಧ್ರುವನ ಲವ್ ಮಾಡ್ತೀನಿ ಅಂತಂದಾಗ ಹುಡುಗಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮದುವೆವರೆಗೂ ಬಂದು ನಿಂತಿದೆ. ಖುಷಿ ಆಗ್ತಿದೆ ಕಣೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್. ಹ್ಯಾಪಿ ಮ್ಯಾರಿಡ್ ಲೈಫ್. ಅಜ್ಜಿ, ನಮ್ಗೆ ಆಶೀರ್ವಾದ ಮಾಡಿ. ಇಬ್ಬರು ಖುಷಿ ಖುಷಿಯಾಗಿ 100 ವರ್ಷ ಚೆನ್ನಾಗಿ ಬಾಳಿ. ನೀನು ಈ ಮನೆಗೆ, ನಮ್ಮ ಧ್ರುವನ ಬಾಳಿಗೆ ನೀನು ಬೆಳಕಾಗಬೇಕಮ್ಮ. ಇನ್ಮೇಲೆ ಇವನ ಜವಾಬ್ದಾರಿ ನಿನಗೆ ಸೇರಿತು. ನೀವಿಬ್ಬರು 100 ಕಾಲ ಮಕ್ಕಳು ಮರೆ ಹಡಿದು ಸುಖವಾಗಿ ಬಾಳಿ. ಅಪ್ಪ, ಅಮ್ಮ, ನಾವು ಬರ್ತೀವಿ. ಇಷ್ಟು ದಿನ ನಾನೇನೇನು ನನ್ನ ಮಗಳು ಚಿಕ್ಕಳು ಅಂತ ಕಾಪಾಡ್ಕೊತಾ ಇದ್ದೆ. ಆದರೆ ನೀನು ಧ್ರುವನ ಪ್ರೀತಿ ಮಾಡಿ ನಿನ್ನ ಪ್ರೀತಿ ಗಟ್ಟಿಯಾಗಿದೆ ಅಂತ ತೋರಿಸ್ಬಿಟ್ಟೆಮ್ಮ. ಆದರೆ ನಮ್ಮ ಧ್ರುವ ನಿಮ್ಮ ಭಾವಂದ್ರ ಥರ ಅಲ್ಲ. ತುಂಬ ಮುಗ್ಧ. ಅವನ್ನೆಲ್ಲ ಜವಾಬ್ದಾರಿ ಈಗ ನಿನ್ ಮೇಲಿದೆ. ಅವರೆಲ್ಲ ನೀನೇ ಚೆನ್ನಾಗಿ ಕಾಪಾಡು. ಇಷ್ಟು ದಿನ ಮನೆಯಲ್ಲದ ಹುಡುಗಿ ಈಗ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರೆ ಜೀರ್ಣಿಸ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ ಕಡೆ. ಮಕ್ಕಳನ್ನ ಹೇರುವಾಗ ತಾಯಿ ಎಷ್ಟು ಕಷ್ಟಪಡ್ತಾಳೋ, ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸೋವಾಗ್ಲೂ ಅಷ್ಟೇ ಸಕ್ಟ ಆಗುತ್ತಮ್ಮ. ನಾನು ಯಾವಾಗಲೂ ನಿನ್ನ ನಿಮ್ಮ ಅಕ್ಕಂದ್ರೆ ನೋಡಿ ಕಲ್ತ್ಕೋ, ಅವ್ರ ಥರ ಇರು ಅಂತ ಹೇಳ್ತಿದ್ದೆ. ಆದ್ರೆ
ಆದರೆ ಅವ್ರು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀನೇ ನನಗೆಲ್ಲ ಆಗಿದ್ದೆ ಪುಟ್ಟ. ಈಗ ನೀನು ನನ್ನನ್ನು ಬಿಟ್ಟು ಹೋಗ್ತಿದ್ಯಾ ಅಂತ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗ್ತಿದೆ ಕಣೆ, ತುಂಬ ಸಂಕಟ ಆಗ್ತಿದೆ. ಏ ಪರಿ, ನೀನು ಯಾಕೆ ಅಳ್ತಿದ್ಯಾ? ನಾನು ಇವಾಗ ದೊಡ್ಡವಳಾಗಿದ್ದೀನಿ, ಮದುವೆ ಆಗಿದ್ದೀನಿ ತಾನೆ, ನನಗೆ ಜವಾಬ್ದಾರಿ ಬಂದಿರುತ್ತೆ. ನೀನು ಈ ಥರ ಎಲ್ಲ ಅಳ್ಮುಂಜಿ ಥರ ಹ್ಞೂ ಅಂತ ಅಳ್ತಾ ಇರಬೇಡ. ಹಾಂ, ನಾನು ಹೋಗಿ ಬರ್ತೀನಿ. ಬಾಯ್. ಹಾಂ ಬಾಬಾ, ಹೊರಡೋಣ. ಅಮ್ಮ, ಇಷ್ಟು ದಿನ ನಿನ್ನ ಜೊತೆಗಿದ್ದಾಗ ನಿನ್ನ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ಲ. ಆದರೆ ಇವಾಗ ಹೋಗುವಾಗ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಅಲ್ಲಿ ಅಮ್ಮ, ಕಾರ್ತಿಕ ಎಲ್ಲರೂ ಇರ್ತಾರೆ, ಆದರೆ ನೀನು ಇದ್ದಾಗ ಆಗಲ್ಲ ಅಮ್ಮ. ತುಂಬ ಮಿಸ್ ಮಾಡ್ಕೊತೀನಿ ನಿನ್ನ. ಅಳ್ಬೇಡ, ನಾನು ಆಗಾಗ ಬರ್ತಾ ಇರ್ತೀನಿ. ಆಯ್ತು ಪುಟ್ಟ. ಅದಿತಿ, ಅಮ್ಮ ಸಮಾಧಾನ ಮಾಡ್ಕೊಳ್ಳಿ. ಆ ಮನೇನೂ ನೀವು, ಈ ಮನೇನೂ ನಮ್ಮ. ನಾವು ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಬರ್ತಿರ್ಬೋದು. ಅಮ್ಮ, ಅಲ್ಲಿನ್ನೂ ಶಾಸ್ತ್ರಗಳು ತುಂಬ ಬಾಕಿ ಉಳಿದಿವೆ. ಸಂಜೆ ಬೇರೆ ಆಗ್ತಿದೆ, ನಾವಿನ್ನು ಹೋಗಿ ಬರ್ತೀವಿ. ಅದಿತಿ, ಹೊರಡೋಣವಾ? ಲೇ ಅಂಜು, ಇನ್ಮೇಲೆ ನಿನ್ನ ಜೊತೆ ಜಗಳ ಆಡೋದಕ್ಕೆ ಯಾರೂ ಇರಲ್ಲ, ನೀನು ಆರಾಮಾಗಿರ್ಬೋದು. ಹಾಂ, ಆಮೇಲೆ ಆ ವಾರ್ಡ್ ರೂಮು ಎಲ್ಲ ನಿಂದೆ, ನೀನೇ ರಾಣಿ, ಆಯ್ತಾ? ಇನ್ಮೇಲೆ ನೆಮ್ಮದಿಯಾಗಿ ಖುಷಿಯಾಗಿರು. ಏನಕ್ಕ ನೀನು? ಸರಿ, ಟೈಮ್ ಆಯಿತು, ಹೊರಡೋಣವಾ? ಬರ್ತೀನಮ್ಮ. ಮರಿಯಮ್ಮ, ಊಟ ತುಂಬಾ ಚೆನ್ನಾಗಿತ್ತು. ಮದುವೆ ಅಂತೂ ತುಂಬಾ ಭರ್ಜರಿಯಾಗಿ ಮಾಡ್ಕೊಟ್ರಿ. ಆಶೀರ್ವಾದ.
ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ಗೊತ್ತು. ಸೆಟ್ರೆ ಬೈ ಕಡೆ ಪೋಯ್ ಬರ್ತೀನಿ. ಅಂತೂ ಇಂಟು ಧ್ರುವ ಸರ್ ಮದ್ವೆ ಮುಗಿದೋಯ್ತು. ಈ ವಸಿಷ್ಠ ಫ್ಯಾಮಿಲಿಲಿ ಇನ್ನೊಂದು ಮದುವೆ ಆಗ್ಬಿಟ್ರೆ ಇನ್ನೊಂದು 10-15 ವರ್ಷ ಯಾವ ಮದುವೆನೂ ಇರಲ್ಲ. ಇನ್ನೊಂದು ಮದ್ವೆನಾ? ಯಾರ್ದ್ರಿ? ಇನ್ಯಾರ್ದು? ನಂದೇ. ನಿಮ್ ಮದ್ವೆ ನೋಡೋದೇ ಎಲ್ಲೊಂದು ಕೊನೆ ಆಸೆ ಆಗುತ್ತೆ ಅಂತ ಸದ್ಯ ಅದನ್ನ ನೋಡಿ ನಿಮ್ದೇ ಕಣ್ಮುಸ್ತೀನಿ. ತರ್ಲೆ ಸುಮ್ಮನೆ ನಿಂತ್ಕೊಳ್ರಪ್ಪ, ಏನ್ ಮಾತಾಡ್ತಿರೋ? ಸದ್ಯ ಅಂತೂ ನಾನು ಅಂದುಕೊಂಡಾಗಾಯ್ತು. ನನ್ನ 3ನೇ ಮೊಮ್ಮಗನ ಮದುವೆ ಚೆನ್ನಾಗಾಯ್ತು. ಇನ್ನು ಈ ಮನೇಲಿ ಮದುವೆ ಅಂತ ಆದ್ರೆ ಅವ್ರ ಮಕ್ಕಳದೇ ಆಗ್ಬೇಕು. ಅಲ್ಲಿ ತನಕ ನಾನು ಇರ್ತೀನ. ಓ ಮದರ್ ಇಂಡಿಯಾ ಬಂದ್ರು. ಓ ಸುಹಾಸಿನಿ ಬಂದಿಯಾ? ಬಾ. ವಿಕ್ರಾಂತ್ ಹೇಳ್ತಾ ಇದ್ದ ನಿನಗೆ ಹುಷಾರಿಲ್ಲ ಅಂತ. ಈಗ ಹುಷಾರಾಗಿದ್ಯಮ್ಮ? ಹುಷಾರಾಗಿದ್ದೀನಮ್ಮ. ಸುಹಾಸಿನಿ, ನಮ್ಮ ಧ್ರುವನ್ ಮದುವೆ ಎಷ್ಟು ಚೆನ್ನಾಗಾಯ್ತು ಗೊತ್ತದೆ. ಅರೆ ಆ ಪರಿಮಳ ಮಂಜುನಾಥ್ ಎಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ರು ಗೊತ್ತಾ. ಊಟ ತಿಂಡಿ ಉಪಚಾರ ಎಲ್ಲ ಚೆನ್ನಾಗಿತ್ತು. ನನಗೆ ಕಣ್ಣಿಲ್ಲ ಅಂದ್ರು ನನ್ನ ಕಣ್ಣಿಂದ ನೋಡಿದಷ್ಟು ಖುಷಿ ಆಯ್ತು ಕಡೆ. ನೀನು ಇರಬೇಕಾಗಿತ್ತು ಕಡೆ. ಏ ಸುಹಾಸಿನಿ, ಯಾಕೆ ಏನು ಮಾತಾಡ್ತಾ ಇಲ್ಲ? ಮಾತಾಡೆ. ಹುಷಾರಾಗಿದೆಯೋ ಇಲ್ವೋ? ಪರವಾಗಿಲ್ಲ. ಹಾಂ, ನಿನ್ನ ಧ್ವನಿ ಕೇಳ್ತು ಕಣೆ. ಈಗ ಖುಷಿ ಆಯ್ತು ನನಗೆ. Take your phone. Please take it. ಹೌದೌದೌದು, ಅಜ್ಜಿ ಹೇಳ್ದಂಗೆ ಮದುವೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಾಯ್ತು. ಊಟ ಅಂತೂ ಅಬಾಬಾಬಾಬಾ, ನಾನಂತೂ ಚಪ್ಪುರ್ಸ್ಕೊಂಡು ತಿಂದೆ. ಸಾರ್ಥಕ್ ಸರ್, ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು. ಬಟ್ಟುಗೆ ಒಂದು 10 ಪಾರ್ಸಲ್ ಮಾಡು ಅಂತ ಹೇಳಿದ್ದೆ, ಮಾಡ್ಲೇ ಎಲ್ಲ ಅವನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ನ ಮದ್ವೆಗೂ ಅದೇ ತರ ಒಬ್ಬಟ್ಟು ಮಾಡಿಸಿ ಅದೇ ಬಟ್ಟುನೇ ಕರೆಸಿ. ಕೈಲಿ ಉಪ್ಪಿಟ್ಟನ್ನ ಇಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರ ಲೈಫ್ ಎಲ್ಲ ಎಡವಟ್ಟೆ. ಅದಕ್ಕೆ ಹೇಳೋದು, ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ. ಮದರ್ ಇಂಡಿಯಾ ಮದುವೆ ಮಾತ್ರ ಸಖತ್ತಾಗಿ ನಡೀತು. ಅದರಲ್ಲೂ ಮದುವೆ ಊಟ ಅಂತೂ ಬೊಂಬಟ್ಟಾಗಿತ್ತು. ಅದರಲ್ಲೂ ನಿಮ್ಮ ಫೇವ್ರೆಟ್ ಹೋಳಿಗೆ ಅಂತೂ ಸೂಪರ್ ಆಗಿತ್ತು. ನಾವಂತೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡು. ಯಾವಾಗಲೂ ಹೀಗೆ ಇರುತ್ತೆ ಅಂತ ಅನ್ಕೋಬೇಡ ವಿಕ್ರಾಂತ್. ನನಗೂ ಸಮಯ ಬರುತ್ತೆ. ಮಂಜುನಾಥ್ ಮನೇನಾ? ಇನ್ಸ್ಪೆಕ್ಟ್ರೆ, ಇವರೇ ನಮ್ಮ ಯಜಮಾನ್ರು ಮಂಜುನಾಥ್. ಸುಪ್ರದ್ದಾಗಿ ಕೆಲಸ ಮಾಡ್ತಾ ಅವ್ರ ಮನೆ ತಾನೇ ಇದು? ಹೌದು. ಇನ್ಸ್ಪೆಕ್ಟ್ರೆ, ಏನಾಗಬೇಕಾಗಿತ್ತು ಹೇಳಿ?
ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಬಗ್ಗೆ ತಿಳ್ಕೊಬೇಕಾಯ್ತು. ಒಂದ್ಸಲ ಸ್ಟೇಷನ್ಗೆ ಬಂದೋಗಿ. ಹೌದಾ, ಅಷ್ಟೇನಾ? ಸರಿ, ಥ್ಯಾಂಕ್ ಯು. ಅಂತೂ ಇಂತೂ ನಮ್ಮ ಅದಿತಿ ಮದುವೆನ ಯಾವುದೇ ವಿಘ್ನ ಇಲ್ಲದೆ ಮುಗಿಸಿದ್ವಿ. ಬನ್ನಿ, ಇನ್ನೂ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಬಮ್ಮ. ಏನಪ್ಪ ಮಾಡೋದೀಗ?